ಮತ್ತೆ ಬಹಳ ಜನ ನನಗೆ ಕೇಳುವ ಪ್ರಶ್ನೆ ಏನು ಅಂತಂದರೆ, ನನಗೀಗ 30 ವರ್ಷ ಆಗಿದೆ, ನಾನು ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿಕೊಂಡು ಹೋಗುತ್ತೇನೆ, ಇನ್ನೂ 30 ವರ್ಷ ರಿಟೈರ್ಮೆಂಟಿಗೆ ಎಷ್ಟು ಸಿಕ್ಕಬಹುದು? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸ್ವಯಂ ಬ್ರಹ್ಮನಿಗೂ ಆಗೋದಿಲ್ಲ. ಯಾಕಂತಂದರೆ ನೀವು ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಇದ್ದೀರಿ ಅದನ್ನು ಹೇಳಿಲ್ಲ, ಮತ್ತು ಎಷ್ಟು ಪರ್ಸಂಟೇಜ್ ಬರ್ಬೋದು ಅದನ್ನು ಹೇಳಿಲ್ಲ. ನಿಮ್ಮ ಪ್ರಶ್ನೆ ಹೇಗಿದೆ ಅಂತಂದರೆ, ನಾನೀಗ ಹುಬ್ಬಳ್ಳಿಗೆ ಹೊರಟಿದ್ದೇನೆ, ಎಷ್ಟೊತ್ತಿಗೆ ತಲುಪ್ತೇನೆ? ಬಸ್ ಯಾವ್ದು ಎಷ್ಟೊತ್ತಿಗೆ ಹೊರಟಿರೋದು? ನಡ್ಕೊಂಡು ಹೋದ್ರೆ 5 ದಿವಸ ಆಗುತ್ತೆ, ಸ್ಕೂಟ್ರಲ್ಲಿ ಹೋದ್ರೆ 2 ದಿನ ಆಗುತ್ತೆ, ಕಾರಲ್ಲಿ ಹೋದ್ರೆ 1 ದಿನ ಆಗುತ್ತೆ, ಹೆಲಿಕಾಪ್ಟ್ರಲ್ಲಿ ಹೋದ್ರೆ 2 ಗಂಟೆ ಆಗೋಗುತ್ತೆ ಅಲ್ವಾ? ಇದನ್ನು ನೋಡ್ಕೊಂಡು ಹೇಳಬೇಕಾಗುತ್ತೆ. ಭಾಳ ಜನ ಹೇಳ್ತಾರೆ, ಓ ಡಾಕ್ಟರ್ ಭರತ್ ಚಂದ್ರ ಅವರು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ. ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸಾಧ್ಯ ಇಲ್ಲ. ನೀವು ಸ್ಪೆಸಿಫಿಕ್ ಆಗಿ ಹೇಳಬೇಕು, ನನಗೀಗ 30 ವರ್ಷ ವಯಸ್ಸಾಗಿದೆ, ನಾನು ತಿಂಗಳಿಗೆ 20,000ವನ್ನು SIP ಮಾಡ್ತಾ ಇದ್ದೇನೆ, ಇಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಮತ್ತು ಇಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಸದ್ಯದ ಮಟ್ಟಿಗೆ ಇಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಬರ್ತಾ ಇದೆ, 60 ವರ್ಷಕ್ಕೆ ಎಷ್ಟು ಅಂತ ಕೇಳಿದ್ರೆ ಒಂದು ಅಂದಾಜಾಗಿ ಹೇಳ್ಬೋದು. ಸರ್, ಈ ರಿಸ್ಕ್ ಪ್ರೊಫೈಲ್ನ ನಾನು ಗಣನೆಗೆ ತಗೊಂಡ್ರೆ ಎಷ್ಟು ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಇದ್ದಾರೆ? ಪ್ರಪಂಚದಲ್ಲಿರುವ ಎಲ್ಲ ಇನ್ವೆಸ್ಟರ್ಸ್ನ 3 ಭಾಗವಾಗಿ ವಿಂಗಡಿಸ್ಬೋದು. ಮೊದಲನೇದ್ದು ಅಗ್ರೆಸಿವ್, ಎರಡನೇದ್ದು ಮಾಡ್ರೇಟ್, 3 ಕನ್ಸರ್ವೇಟಿವ್. ಈಗ ಅಗ್ರೆಸಿವ್ ಇನ್ವೆಸ್ಟರ್ಸ್ ಅಂದರೆ ಹೇಗಿರ್ತಾರೆ ಅಂತ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೇನೆ. ಇವರ ರಿಸ್ಕ್ ಪ್ರೊಫೈಲು ಜಾಸ್ತಿ ಇದೆ, ಮತ್ತು ಮಾರ್ಕೆಟ್ ವಾಲಟೈಲಿಟಿ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಮತ್ತು ಎಕ್ಸ್ಪೆಕ್ಟೇಷನ್ ಆಫ್ ಹೈಯರ್ ರಿಟರ್ನ್ಸ್ ಅವರಲ್ಲಿ ಇದೆ, ಮತ್ತು ಈ ಇನ್ವೆಸ್ಟರ್ಸು ಒಂದಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ ಜೀವನದಲ್ಲಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಷ್ಟು ನಾಲೆಜನ್ನು ಕೂಡ ಪಡೆದುಕೊಂಡಿರುತ್ತಾರೆ. ಅದಲ್ಲದೇ ಇವರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿರ್ತಾರೆ. ಅಲ್ಲದೇ ಶಾರ್ಟ್ ಟರ್ಮಲ್ಲಿ ವಾಲಟೈಲಿಟಿ ಇರುತ್ತೆ, ಅದರ ಬಗ್ಗೆ ಚಿಂತೆ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ನಮ್ಮ ವರ್ಗೀಕರಣದಲ್ಲಿ 2ನೇ ವಿಂಗಡಣೆ ಮಾಡಿದ್ದೆ ಮಾಡ್ರೇಟ್. ಮಾಡ್ರೇಟ್ ಅನ್ನೋರು ಮಾಡ್ರೇಟ್ ರಿಸ್ಕ್ ಟೇಕರ್ಸ್, ಮತ್ತು ಅವರಿಗೆ ರಿಟರ್ನ್ಸ್ ಮತ್ತು ರಿಸ್ಕ್ ಬಗ್ಗೆ ಒಂದಷ್ಟು ಬ್ಯಾಲೆನ್ಸ್ ಬೇಕಾಗುತ್ತೆ. ಅವರು ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ, ಒಂದಷ್ಟು ಡೆಟ್ ಫಂಡು, ಒಂದಷ್ಟು ಈಕ್ವಿಟಿ ಫಂಡ್, ಅದರಲ್ಲಿ ಬ್ಯಾಲೆನ್ಸನ್ನು ಕಂಡುಕೋತಾರೆ. ಡೆಟ್ ಫಂಡ್ ಅಂತಂದರೆ ಕೇವಲ ಬ್ಯಾಂಕಿನಲ್ಲಿ ಹಣವನ್ನು ಹೂಡಿದ ಮ್ಯೂಚುವಲ್ ಫಂಡ್ಗಳು ನಿಮಗೆ 8ರಿಂದ 9% ರಿಟರ್ನ್ಸನ್ನು ಕೊಡಬಲ್ಲವು. ಅದೇ ಈಕ್ವಿಟಿ ಫಂಡ್ಗಳು ಏನಿದ್ದರೂ ಕೂಡ ಅವರು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಇಟ್ಟಿದ್ದಾರೆ, ಅವರಿಗೆ ಒಂದಂದಾಜು 13ರಿಂದ 15% ದೀರ್ಘಾವಧಿಯಲ್ಲಿ ಲಾಭ ಬರುತ್ತೆ. ಆ ಮಿಕ್ಸಲ್ಲಿ ಇಟ್ಟಿರ್ತಾರೆ. ಅಗ್ರೆಸಿವ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಎಲ್ಲ ಹಣವನ್ನು ತೆಗೆದು ಈಕ್ವಿಟಿ ಫಂಡ್ಗಳಲ್ಲಿ ಹಾಕಿರ್ತಾರೆ. ಅವರಿಗೆ ಅವರ ಪೋರ್ಟ್ಫೋಲಿಯೋಗೆ ಅಂದಾಜು 13ರಿಂದ 15 ಪ್ಲಸ್ ಪ್ರಾಫಿಟ್ ಬರುತ್ತೆ. ಈಗ ನಾನು 3ನೇಯ ಕ್ಯಾಟಗರಿ ಆಫ್ ಪೀಪಲ್ ಬರ್ತಾ ಇದ್ದೇನೆ, ಕನ್ಸರ್ವೇಟಿವ್. ಕನ್ಸರ್ವೇಟಿವ್ ರಿಸ್ಕ್ ಪ್ರೊಫೈಲ್ ಇದ್ದವರು ಲೋ ರಿಸ್ಕ್ ಅಪಿಟೈಟ್, ಮತ್ತು ಅವರು ಹಣವನ್ನು ಕೇವಲ ಬ್ಯಾಂಕಿನ ಸಂಬಂಧಪಟ್ಟಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾತ್ರ ಹಾಕ್ತಾರೆ. ಯಾವ ಕಾರಣಕ್ಕೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಇರುವಂತಹ ಫಂಡ್ಗಳಿಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅವರಿಗೆ ರಿಟರ್ನ್ಸ್ ಇಂಪಾರ್ಟೆಂಟ್ ಅಲ್ಲ, ಸ್ಟೆಬಿಲಿಟಿ ಇಂಪಾರ್ಟೆಂಟ್. ಯಾವುದೇ ಒಂದು ವಿಚಾರವನ್ನು ತಗೊಂಡ್ರೂ ಕೂಡ 3 ಅಂಶವನ್ನು ನೆನ್ಪಿಟ್ಕೊಳ್ಬೇಕು. ಮೊದಲನೇದ್ದು ಸೇಫ್ಟಿ ಅಥವಾ ಸ್ಟೆಬಿಲಿಟಿ, ಎರಡನೇದ್ದು ರಿಟರ್ನ್ಸು, 3ನೇದ್ದು ಲಿಕ್ವಿಡಿಟಿ. ಈ 3 ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಯಾವುದರಲ್ಲಿ ಹೈ ರಿಟರ್ನ್ಸ್ ಇದೆಯೋ ಅಲ್ಲಿ ಸೇಫ್ಟಿ ಕಮ್ಮಿ, ಯಾವುದರಲ್ಲಿ ಸೇಫ್ಟಿ ಕಮ್ಮಿ ಇದೆಯೋ ಅದರಲ್ಲಿ ಹೈ ರಿಟರ್ನ್ಸ್ ಇರುತ್ತೆ. ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ಕನ್ಸರ್ವೇಟಿವ್ ಅನ್ನುವರು ಹೆಚ್ಚಿನವರು ಕೇವಲ ಡೆಟ್ ಫಂಡ್ಗಳಲ್ಲಿ ಮಾತ್ರ ಹಣವನ್ನು ಹಾಕ್ತಾರೆ, ಈಕ್ವಿಟಿ ಫಂಡ್ಗಳಲ್ಲಿ ಹಾಕೋದಿಲ್ಲ. ಮೊನ್ನೆ ನಮ್ಮ ಮನೆಗೆ ಒಬ್ಬರು ಪ್ರೊಫೆಸರ್ ಬಂದಿದ್ದರು, ಲೇಡಿ ಪ್ರೊಫೆಸರು, ಮೆಡಿಕಲ್ ಕಾಲೇಜಲ್ಲಿ. ಅವರು ನನ್ನ ಶಿಷ್ಯೆ, ಅಹಮದಾಬಾದಲ್ಲಿ ಕ್ಲಾಸ್ ತೊಗೊಂಡಿದ್ರು. ಅವ್ರು ಹೇಳಿದ್ರು, ಡಾಕ್ಟರ್ ಭರತ್ ಚಂದ್ರ, ನನ್ನ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂದರು. ಮತ್ತು ಆಮೇಲೆ ಹೇಳಿದ್ರು, ಏನಾದರೂ ಸ್ವಲ್ಪ ಡೌಟ್ ಇದ್ದರೆ ನಾನು ಫಿಕ್ಸೆಡ್ ಡಿಪಾಸಿಟಲ್ಲಿ ಇಟ್ಬಿಡ್ತೀನಿ ಅಂತಂದರು. ನಾನು ಎಕ್ಸ್ಪ್ಲೈನ್ ಮಾಡಿದೆ, ಈ ರೀತಿ ಫಿಕ್ಸೆಡ್ ಡಿಪಾಸಿಟಲ್ಲಿ ಇಷ್ಟು ಬರುತ್ತೆ, ಮತ್ತು ನೀವು ಹೈಬ್ರಿಡ್ ಫಂಡಿಗೆ ಹೋದರೆ ಸ್ವಲ್ಪ ಜಾಸ್ತಿ ಬರುತ್ತೆ, ಮತ್ತು ನೀವು ಈಕ್ವಿಟಿ ಫಂಡ್ಗಳಿಗೆ ಹೋದರೆ ಜಾಸ್ತಿ ಬರುತ್ತೆ ಅಂತಂದರೆ ಅವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ನನಗೆ ರಿಸ್ಕ್ ಬೇಕಾಗೇ ಇಲ್ಲ, ನನ್ನ ದುಡ್ಡನ್ನು ಏನಿದ್ದರೂ ಕೂಡ ನೀವು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾತ್ರ ಹಾಕಿ ಅಂತ ಹೇಳಿದ್ರು. ಹಾಗೆ ಹಾಕಿ ಕೊಟ್ಟಿದ್ದೇನೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅವರ ರಿಸ್ಕ್ ಅಪಿಟೈಟನ್ನು ಅರ್ಥ ಮಾಡ್ಕೋಬೇಕು.
ಸುಮ್ಮನೆ ಯಾರೊಬ್ರು ಫೋನ್ ಮಾಡಿ ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಉತ್ತರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ, ವೆರಿ ನೈಸ್ ಸರ್. ಕೇಳ್ತಾ ನನಗೆ ಮುಳುಗೋಗಿದ್ದಂಗೆ ಅನಿಸ್ತು. ಸೊ ನೋಡ್ತಾ ಇರೋರು ಯಾರಿಗೇ ಆದ್ರೂ ಕೂಡ ಅನ್ಸಿರುತ್ತೆ, ಒಂದು ಮೆಚುರಿಟಿ ಅಂತ ಬಂದಾದ್ಮೇಲೆ ನಿಮ್ಮ ಕೈಯಲ್ಲಿ ಹಣ ಇದ್ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಉಳಿತಾಯ ಮಾಡಿ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಸ್ಟಾಕ್ಸ್ ಬಗ್ಗೆ ಆಗಿರ್ಬೋದು, ರಿಸ್ಕ್ ಹೇಗೆ ತಗೋಬೇಕು, ಇನ್ವೆಸ್ಟರ್ಸ್ ಹೇಗಿರುತ್ತೆ ಅಂದ್ಕೊಳೋದ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ನೋಡಿರಲ್ವಾ ವೀಕ್ಷಕರೇ, ನಿಮ್ಗೆ ಏನೇ ಒಂದು ಹಣದ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಫಂಡ್ಸ್ ಅಂಡ್ ಸ್ಟಾಕ್ಸ್ ಮೂಲಕ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಭೇಟಿ ಆಗ್ತೀನಿ ಮುಂದಿನ ಮನಿ ಮ್ಯಾನೇಜ್ಮೆಂಟ್ ಎಪಿಸೋಡ್ ಅಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿಯನ್ನು.